ಪಾಕಿಸ್ತಾನ ಎಂತ ನಾಲಾಯಕ ದೇಶ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಅಮಾಯಕರ ಮೇಲೆ ದಾಳಿ ಮಾಡಿ ಮತ್ತೆ ತನ್ನ ಒಂದು ಚಾಳಿಯನ್ನ ಪ್ರೂವ್ ಮಾಡಿದೆ. ಜೊತೆಗೆ ಟ್ರಂಪ್ ಅವರು ನಾನೇ ಯುದ್ಧವನ್ನ ನಿಲ್ಲಿಸಿದ್ದು ಅಂತ ಮತ್ತೆ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅವರು ಪಾಕಿಸ್ತಾನಿಗಳು, ಮಂಡಿ ನೋವಿಗೂ ಸ್ಯಾರಿಡಾನ್ ತಗೊಳ್ಳೋ ಮದರಸಾ ಚಾಪುಗಳು. ಜನರಿಗೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕೂಡ ಮೈಗೆಲ್ಲ ಅತ್ತರ್ ಸಿಂಪಡಿಸಿಕೊಂಡು ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಭಿಕ್ಷಾ ಪಾತ್ರೆ ಹಿಡಿದು ಕಂಡ ದೇಶಗಳ ಬಳಿ ಭಿಕ್ಷೆ ಎತ್ಕೊಂಡ್ ಬಂದು ಉಗ್ರರಿಗೆ ಬಿರಿಯಾನಿ ತಿನ್ನಿಸಿ ಇರೋಬರ ದುಡ್ಡಲ್ಲಿ ಚೀನಾ ಮೇಡ ಶಸ್ತ್ರಾಸ್ತ್ರ ಖರೀದಿಸಿ ಭಾರತದ ಗಡಿಗೆ ತಂದು ನಿಲ್ಲಿಸುತ್ತಾರೆ. ಎಷ್ಟೇ ಆದ್ರೂ ಆ ಶಸ್ತ್ರಾಸ್ತ್ರಗಳು ಮೇಡ್ ಇನ್ ಚೀನಾಗೆ ಸೇರಿದವು. ನೀವೇ ಎಲ್ಲ ಊಹೆ ಮಾಡ್ಕೊಳ್ಳಿ. ಕದನ ವಿರಾಮಕ್ಕೂ ಮುನ್ನವೇ ಘರ್ಷಣೆ ಶುರು. ಪಾಕಿಗಳನ್ನು ಅಟ್ಟಾಡಿಸಿ ಹೊಡೆದ ತಾಲಿಬಾನ್. ಅಫ್ಘಾನ್ ಪಡೆಗಳು ಅಬ್ಬರಿಸೋದನ್ನ ಕಂಡು ಪಾಕಿ ನಾಯಕರು ಸೌದಿ, ಕತಾರ್ನಲ್ಲಿರೋ ಅಬ್ಬುಜಾನ್ಗಳ ಕಾಲು ಹಿಡಿದು ನಾಲಿಗೆಯಿಂದ ಬೂಟ್ ಪಾಲಿಶ್ ಮಾಡಿ ಕದನ ವಿರಾಮಕ್ಕೆ ಒಪ್ಪಿಸಿದ್ದಾರೆ. ಅಸಲಿಗೆ ಪಾಕಿಸ್ತಾನಿ ಸೇನೆ ಮುಂದೆ ಅಫ್ಘಾನಿಸ್ತಾನಿ ಪಡೆಗಳು ಏನೇನೂ ಅಲ್ಲ. ಆದ್ರೆ ಅಫ್ಘಾನಿಗಳ ಶಿಸ್ತಿನ ಮುಂದೆ ಜಿನ್ನಾಲ್ಯಾಂಡ್ ಕಂಗಾಲಾಗಿದೆ. ಯೋಧರ ಪ್ಯಾಂಟ್ ಬಿಚ್ಚಿಸಿ ಇರೋಬರೋ ಟ್ಯಾಂಕರ್ಗಳನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಅದನ್ನ ಕಂಡು ಕಂಗಾಲಾಗಿರೋ ಪಾಕಿಸ್ತಾನ ಪಡೆಗಳು ಭಾರತದ ಗಡಿಯಿಂದ ಅಫ್ಘಾನ್ ಗಡಿಗೆ ಶಸ್ತ್ರಾಸ್ತ್ರ ಶಿಫ್ಟ್ ಮಾಡಿದೆ. ಮೂವರು ಕ್ರಿಕೆಟಿಗರನ್ನು ಬಲಿ ಪಡೆದ ಪಾಕಿಸ್ತಾನ. ಅಫ್ಘಾನಿಸ್ತಾನವನ್ನ ಆಳುತ್ತಿರೋದು ಉಗ್ರರು. ಆದ್ರೆ ಅವರು ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿಲ್ಲ, ಜನರನ್ನ ಬಲಿ ಪಡೆದಿಲ್ಲ. ಆದ್ರೆ ಪಾಕಿಸ್ತಾನಿಗಳು ನಾಲಾಯಕ್ಗಳು. ಪಾಪಿಗಳ ಸೇನೆ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಅಫ್ಘಾನಿಸ್ತಾನದ 3 ಯುವ ಆಟಗಾರರು ಅನ್ಯಾಯವಾಗಿ ಜೀವ ಕಳೆದುಕೊಂಡಿದ್ದಾರೆ. ಜೊತೆಗೆ 8 ಜನ ನಾಗರಿಕರು ಮೃತಪಟ್ಟಿದ್ದಾರೆ. ಅಫ್ಘಾನಿಸ್ತಾನದ 3 ಯುವ ಆಟಗಾರರಾದ ಕಬೀರ್ ಸಿರ್ಕತುಲ್ಲಾ ಹಾಗೂ ಹರುಣ್ ಮೃತಪಟ್ಟಿದ್ದಾರೆ. ಈ 3 ಆಟಗಾರರು ಸೌಹಾರ್ದ ಪಂದ್ಯವನ್ನ ಆಡಲು ಪಾಕಿಸ್ತಾನ ಗಡಿಯಲ್ಲಿರೋ ಪೂರ್ವ ಪಕ್ತಿಕಾ ಪ್ರಾಂತ್ಯದ ಉರ್ಗುನ್ನಿಂದ ಶರಾನಾಗೆ ಪ್ರಯಾಣ ಮಾಡಿ ವಾಪಸ್ಸಾಗ್ತಿದ್ರು. ಏರ್ ಸ್ಟ್ರೈಕ್ನಲ್ಲಿ ಸತ್ತವರಿಗೆ ಗೌರವ ಸೂಚಿಸೋದಕ್ಕಾಗಿ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಬೇಕಿದ್ದ T20 ತ್ರಿಕೋನ ಸರಣಿಯಲ್ಲಿ ಅಫ್ಘಾನ್ ತಂಡ ಭಾಗಿಯಾಗದಿರಲು ನಿರ್ಧರಿಸಿದೆ. ಪಾಕ್ ಅಫ್ಘಾನ್ ಗಡಿಗೂ ಬಂದ ದೊಡ್ಡಣ್ಣ. ನಂದೆಲ್ಲಿಡ್ಲಿ ನಂದಗೋಪಾಲ ಅನ್ನೋ ಪದ ಕೇಳಿದ್ರಿ ಅಲ್ವಾ? ಈಗ ನಂದೆಲ್ಲಿಡ್ಲಿ ಡೊನಾಲ್ಡ್ ಟ್ರಂಪ್ ಹುಟ್ಕೊಂಡವ್ನೆ. ಪಾಕಿಸ್ತಾನ ಅಫ್ಘಾನ್ ನಡುವಿನ ಯುದ್ಧ ನಿಲ್ಲಿಸೋದು ನನಗೆ ಸುಲಭ ಅಂತ ಟ್ರಂಪ್ ಹೇಳಿದ್ದು 9ನೇ ಯುದ್ಧ ನಿಲ್ಲಿಸಿದ್ದೇನೆ, ನೊಬೆಲ್ ಕೊಡಿ ಅಂತ ಅಂಗಲಾಚೋ ದಿನ ದೂರವಿಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಎಂತ ನಾಲಾಯಕ ದೇಶ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಅಮಾಯಕರ ಮೇಲೆ ದಾಳಿ ಮಾಡಿ ಮತ್ತೆ ತನ್ನ ಒಂದು ಚಾಳಿಯನ್ನ ಪ್ರೂವ್ ಮಾಡಿದೆ. ಜೊತೆಗೆ ಟ್ರಂಪ್ ಅವರು ನಾನೇ ಯುದ್ಧವನ್ನ ನಿಲ್ಲಿಸಿದ್ದು ಅಂತ ಮತ್ತೆ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅವರು ಪಾಕಿಸ್ತಾನಿಗಳು, ಮಂಡಿ ನೋವಿಗೂ ಸ್ಯಾರಿಡಾನ್ ತಗೊಳ್ಳೋ ಮದರಸಾ ಚಾಪುಗಳು. ಜನರಿಗೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕೂಡ ಮೈಗೆಲ್ಲ ಅತ್ತರ್ ಸಿಂಪಡಿಸಿಕೊಂಡು ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಭಿಕ್ಷಾ ಪಾತ್ರೆ ಹಿಡಿದು ಕಂಡ ದೇಶಗಳ ಬಳಿ ಭಿಕ್ಷೆ ಎತ್ಕೊಂಡ್ ಬಂದು ಉಗ್ರರಿಗೆ ಬಿರಿಯಾನಿ ತಿನ್ನಿಸಿ ಇರೋಬರ ದುಡ್ಡಲ್ಲಿ ಚೀನಾ ಮೇಡ ಶಸ್ತ್ರಾಸ್ತ್ರ ಖರೀದಿಸಿ ಭಾರತದ ಗಡಿಗೆ ತಂದು ನಿಲ್ಲಿಸುತ್ತಾರೆ. ಎಷ್ಟೇ ಆದ್ರೂ ಆ ಶಸ್ತ್ರಾಸ್ತ್ರಗಳು ಮೇಡ್ ಇನ್ ಚೀನಾಗೆ ಸೇರಿದವು. ನೀವೇ ಎಲ್ಲ ಊಹೆ ಮಾಡ್ಕೊಳ್ಳಿ. ಕದನ ವಿರಾಮಕ್ಕೂ ಮುನ್ನವೇ ಘರ್ಷಣೆ ಶುರು. ಪಾಕಿಗಳನ್ನು ಅಟ್ಟಾಡಿಸಿ ಹೊಡೆದ ತಾಲಿಬಾನ್. ಅಫ್ಘಾನ್ ಪಡೆಗಳು ಅಬ್ಬರಿಸೋದನ್ನ ಕಂಡು
ಪಾಕಿ ನಾಯಕರು ಸೌದಿ ಕತಾರ್ನಲ್ಲಿರೋ ಅಬ್ಬುಜಾನ್ಗಳ ಕಾಲು ಹಿಡಿದು ನಾಲಿಗೆಯಿಂದ ಬೂಟ್ ಪಾಲಿಶ್ ಮಾಡಿ ಕದನ ವಿರಾಮಕ್ಕೆ ಒಪ್ಪಿಸಿದ್ದಾರೆ. ಅಸಲಿಗೆ ಪಾಕಿಸ್ತಾನಿ ಸೇನೆ ಮುಂದೆ ಅಫ್ಘಾನಿಸ್ತಾನಿ ಪಡೆಗಳು ಏನೇನೂ ಅಲ್ಲ. ಆದ್ರೆ ಅಫ್ಘಾನಿಗಳ ಶಿಸ್ತಿನ ಮುಂದೆ ಜಿನ್ನಾಲ್ಯಾಂಡ್ ಕಂಗಾಲಾಗಿದೆ. ಯೋಧರ ಪ್ಯಾಂಟ್ ಬಿಚ್ಚಿಸಿ ಇರೋ ಬರೋ ಟ್ಯಾಂಕರ್ಗಳನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಅದನ್ನ ಕಂಡು ಕಂಗಾಲಾಗಿರೋ ಪಾಕಿಸ್ತಾನ ಪಡೆಗಳು ಭಾರತದ ಗಡಿಯಿಂದ ಅಫ್ಘಾನ್ ಗಡಿಗೆ ಶಸ್ತ್ರಾಸ್ತ್ರ ಶಿಫ್ಟ್ ಮಾಡಿದೆ. ಮೂವರು ಕ್ರಿಕೆಟಿಗರನ್ನು ಬಲಿ ಪಡೆದ ಪಾಕಿಸ್ತಾನ. ಅಫ್ಘಾನಿಸ್ತಾನವನ್ನ ಆಳುತ್ತಿರೋದು ಉಗ್ರರು. ಆದ್ರೆ ಅವರು ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿಲ್ಲ, ಜನರನ್ನ ಬಲಿ ಪಡೆದಿಲ್ಲ. ಆದ್ರೆ ಪಾಕಿಸ್ತಾನಿಗಳು ನಾಲಾಯಕ್ಗಳು. ಪಾಪಿಗಳ ಸೇನೆ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಅಫ್ಘಾನಿಸ್ತಾನದ 3 ಯುವ ಆಟಗಾರರು ಅನ್ಯಾಯವಾಗಿ ಜೀವ ಕಳೆದುಕೊಂಡಿದ್ದಾರೆ. ಜೊತೆಗೆ 8 ಜನ ನಾಗರಿಕರು ಮೃತಪಟ್ಟಿದ್ದಾರೆ. ಅಫ್ಘಾನಿಸ್ತಾನದ 3 ಯುವ ಆಟಗಾರರಾದ ಕಬೀರ್ ಸಿದ್ಕತುಲ್ಲಾ ಹಾಗೂ ಹರುಣ್ ಮೃತಪಟ್ಟಿದ್ದಾರೆ. ಈ 3 ಆಟಗಾರರು ಸೌಹಾರ್ದ ಪಂದ್ಯವನ್ನ ಆಡಲು ಪಾಕಿಸ್ತಾನ ಗಡಿಯಲ್ಲಿರೋ ಪೂರ್ವ ಪಕ್ತಿಕಾ ಪ್ರಾಂತ್ಯದ ಉರ್ಗುನ್ನಿಂದ ಶರಾನಾಗೆ ಪ್ರಯಾಣ ಮಾಡಿ ವಾಪಸ್ಸಾಗ್ತಿದ್ರು. ಏರ್ ಸ್ಟ್ರೈಕ್ನಲ್ಲಿ ಸತ್ತವರಿಗೆ ಗೌರವ ಸೂಚಿಸೋದಕ್ಕಾಗಿ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಬೇಕಿದ್ದ T20 ತ್ರಿಕೋನ ಸರಣಿಯಲ್ಲಿ ಅಫ್ಘಾನ್ ತಂಡ ಭಾಗಿಯಾಗದಿರಲು ನಿರ್ಧರಿಸಿದೆ. ಪಾಕ್ ಅಫ್ಘಾನ್ ಗಡಿಗೂ ಬಂದ ದೊಡ್ಡಣ್ಣ. ನಂದೆಲ್ಲಿಡ್ಲಿ ನಂದಗೋಪಾಲ ಅನ್ನೋ ಪದ ಕೇಳಿದ್ರಿ ಅಲ್ವಾ? ಈಗ ನಂದೆಲ್ಲಿಡ್ಲಿ ಡೊನಾಲ್ಡ್ ಟ್ರಂಪ್ ಹುಟ್ಕೊಂಡವ್ನೆ. ಪಾಕಿಸ್ತಾನ ಅಫ್ಘಾನ್ ನಡುವಿನ ಯುದ್ಧ ನಿಲ್ಲಿಸೋದು ನನಗೆ ಸುಲಭ ಅಂತ ಟ್ರಂಪ್ ಹೇಳಿದ್ದು 9ನೇ ಯುದ್ಧ ನಿಲ್ಲಿಸಿದ್ದೇನೆ, ನೊಬೆಲ್ ಕೊಡಿ ಅಂತ ಅಂಗಲಾಚೋ ದಿನ ದೂರವಿಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಎಂತ ನಾಲಾಯಕ ದೇಶ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಅಮಾಯಕರ ಮೇಲೆ ದಾಳಿ ಮಾಡಿ ಮತ್ತೆ ತನ್ನ ಒಂದು ಚಾಳಿಯನ್ನ ಪ್ರೂವ್ ಮಾಡಿದೆ. ಜೊತೆಗೆ ಟ್ರಂಪ್ ಅವರು ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ಅಂತ ಮತ್ತೆ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅವರು ಪಾಕಿಸ್ತಾನಿಗಳು. ಮಂಡಿ ನೋವಿಗೂ ಸ್ಯಾರಿಡಾನ್ ತಗೊಳ್ಳೋ ಮದರಸಾ ಚಾಪುಗಳು. ಜನರಿಗೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ಕೂಡ ಮೈಗೆಲ್ಲ ಅತ್ತರ್ ಸಿಂಪಡಿಸಿಕೊಂಡು ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಭಿಕ್ಷಾ ಪಾತ್ರೆ ಹಿಡಿದು ಕಂಡ ದೇಶಗಳ ಬಳಿ ಭಿಕ್ಷೆ ಎತ್ಕೊಂಡು ಬಂದು ಉಗ್ರರಿಗೆ ಬಿರಿಯಾನಿ ತಿನ್ನಿಸಿ ಇರೋ ಬರೋ ದುಡ್ಡಲ್ಲಿ ಚೀನಾ ಮೇಡ ಶಸ್ತ್ರಾಸ್ತ್ರ ಖರೀದಿಸಿ ಭಾರತದ ಗಡಿಗೆ ತಂದು ನಿಲ್ಲಿಸುತ್ತಾರೆ. ಎಷ್ಟೇ ಆದ್ರೂ ಆ ಶಸ್ತ್ರಾಸ್ತ್ರಗಳು ಮೇಡ್ ಇನ್ ಚೀನಾಗೆ ಸೇರಿದವು. ನೀವೇ ಎಲ್ಲ ಊಹೆ ಮಾಡ್ಕೊಳ್ಳಿ. ಕದನ ವಿರಾಮಕ್ಕೂ ಮುನ್ನವೇ ಘರ್ಷಣೆ ಶುರು. ಪಾಕಿಗಳನ್ನು ಅಟ್ಟಾಡಿಸಿ ಹೊಡೆದ ತಾಲಿಬಾನ್. ಅಫ್ಘಾನ್ ಪಡೆಗಳು ಅಬ್ಬರಿಸೋದನ್ನ ಕಂಡು ಪಾಕಿ ನಾಯಕರು ಸೌದಿ ಕತಾರ್ನಲ್ಲಿರೋ ಅಬ್ಬುಜಾನ್ಗಳ ಕಾಲು ಹಿಡಿದು ನಾಲಿಗೆಯಿಂದ ಬೂಟ್ ಪಾಲಿಶ್ ಮಾಡಿ ಕದನ ವಿರಾಮಕ್ಕೆ ಒಪ್ಪಿಸಿದ್ದಾರೆ. ಅಸಲಿಗೆ ಪಾಕಿಸ್ತಾನಿ ಸೇನೆ ಮುಂದೆ ಅಫ್ಘಾನಿಸ್ತಾನಿ ಪಡೆಗಳು ಏನೇನೂ ಅಲ್ಲ. ಆದ್ರೆ ಅಫ್ಘಾನಿಗಳ ಶಿಸ್ತಿನ ಮುಂದೆ ಜಿನ್ನಾಲ್ಯಾಂಡ್ ಕಂಗಾಲಾಗಿದೆ. ಯೋಧರ ಪ್ಯಾಂಟ್ ಬಿಚ್ಚಿಸಿ ಇರೋ ಬರೋ ಟ್ಯಾಂಕರ್ಗಳನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಅದನ್ನ ಕಂಡು ಕಂಗಾಲಾಗಿರೋ ಪಾಕಿಸ್ತಾನ ಪಡೆಗಳು ಭಾರತದ ಗಡಿಯಿಂದ ಅಫ್ಘಾನ್ ಗಡಿಗೆ ಶಸ್ತ್ರಾಸ್ತ್ರ ಶಿಫ್ಟ್ ಮಾಡಿದೆ. ಮೂವರು ಕ್ರಿಕೆಟಿಗರನ್ನು ಬಲಿ ಪಡೆದ ಪಾಕಿಸ್ತಾನ. ಅಫ್ಘಾನಿಸ್ತಾನವನ್ನ ಆಳುತ್ತಿರೋದು ಉಗ್ರರು. ಆದ್ರೆ ಅವರು ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿಲ್ಲ, ಜನರನ್ನ ಬಲಿ ಪಡೆದಿಲ್ಲ. ಆದ್ರೆ ಪಾಕಿಸ್ತಾನಿಗಳು ನಾಲಾಯಕ್ಗಳು. ಪಾಪಿಗಳ ಸೇನೆ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಅಫ್ಘಾನಿಸ್ತಾನದ 3 ಯುವ ಆಟಗಾರರು ಅನ್ಯಾಯವಾಗಿ ಜೀವ ಕಳೆದುಕೊಂಡಿದ್ದಾರೆ. ಜೊತೆಗೆ 8 ಜನ ನಾಗರಿಕರು ಮೃತಪಟ್ಟಿದ್ದಾರೆ. ಅಫ್ಘಾನಿಸ್ತಾನದ 3 ಯುವ ಆಟಗಾರರಾದ ಕಬೀರ್ ಸಿದ್ಕತುಲ್ಲಾ ಹಾಗೂ ಹರುಣ್ ಮೃತಪಟ್ಟಿದ್ದಾರೆ. ಈ 3 ಆಟಗಾರರು ಸೌಹಾರ್ದ ಪಂದ್ಯವನ್ನ ಆಡಲು ಪಾಕಿಸ್ತಾನ ಗಡಿಯಲ್ಲಿರೋ ಪೂರ್ವ ಪಕ್ತಿಕಾ ಪ್ರಾಂತ್ಯದ ಉರ್ಗುನ್ನಿಂದ ಶರಾನಾಗೆ ಪ್ರಯಾಣ ಮಾಡಿ ವಾಪಸ್ಸಾಗ್ತಿದ್ರು. ಏರ್ ಸ್ಟ್ರೈಕ್ನಲ್ಲಿ ಸತ್ತವರಿಗೆ ಗೌರವ ಸೂಚಿಸೋದಕ್ಕಾಗಿ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಬೇಕಿದ್ದ T20 ತ್ರಿಕೋನ ಸರಣಿಯಲ್ಲಿ ಅಫ್ಘಾನ್ ತಂಡ ಭಾಗಿಯಾಗದಿರಲು ನಿರ್ಧರಿಸಿದೆ.
ಪಾಕ್ ಅಫ್ಘಾನ್ ಗಡಿಗೂ ಬಂದ ದೊಡ್ಡಣ್ಣ. ನಂದೆಲ್ಲಿಡ್ಲಿ ನಂದಗೋಪಾಲ ಅನ್ನೋ ಪದ ಕೇಳಿದ್ರಿ ಅಲ್ವಾ? ಈಗ ನಂದೆಲ್ಲಿಡ್ಲಿ ಡೊನಾಲ್ಡ್ ಟ್ರಂಪ್ ಹುಟ್ಕೊಂಡವ್ನೆ. ಪಾಕಿಸ್ತಾನ ಅಫ್ಘಾನ್ ನಡುವಿನ ಯುದ್ಧ ನಿಲ್ಲಿಸೋದು ನನಗೆ ಸುಲಭ ಅಂತ ಟ್ರಂಪ್ ಹೇಳಿದ್ದು 9ನೇ ಯುದ್ಧ ನಿಲ್ಲಿಸಿದ್ದೇನೆ, ನೊಬೆಲ್ ಕೊಡಿ ಅಂತ ಅಂಗಲಾಚೋ ದಿನ ದೂರವಿಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.